ಇಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರ ಮುಂದಿನ ದೀಪನ ಬ್ಯಾರೆ, ಕಣ್ಣ ಮುಂದ ಸಾವಿರಾರು ಹುಡುಗಿಯರಿದ್ರೇನ ಮನಸ್ಸಿನಾಗಿರೋ ಹುಡುಗಿನ ಬ್ಯಾರೆ. ಸರ್ ನೀವು ಓಕೆ, ತಪ್ಪ ಹೇಳಾತಿರಿ, ಹಂಗಲ್ರಿ ಅದು. ಬಾವಿ ಇಲ್ಲಿ ಬ್ಯಾ ಇಲ್ಲಿ ಮ್ಯಾಗ ಬಾ. ಮನಸ್ನಾಗ ಎಷ್ಟು ಹುಡುಗಿಯರ ಇರ್ತಾವ ಗೊತ್ತಿತ್ತೇನಣ್ಣ ಹೌದಾ? ನಿಮ್ ಮನ್ಸೊಳಗನ. ಅವು ನಗತಾಳ ನಗತಾಳ. ಓ ಹೆಣ್ಣು ಮಗು ಹೆಣ್ಣು ಮಗು ಓಯ್ ಗಂಡ್ ಮಗು ನಾವು ಅನ್ನಕ್ ಬರುತ್ತ. ಹಾ, ಅಂತೀರಿ. ಮನ್ಸೊಳಗ ಒಬ್ಬಕ್ಕೆ ಹುಡುಗಿ ಅಂತಿರಲ್ಲ, ಒಬ್ಬಕ್ಕೆ ಹುಡುಗಿ ಅನ್ನೋದು ತಪ್ಪು. ಅದು 20 ಹುಡುಗಿಯರ ಅಂತ ಹೇಳ್ರಿ, ನಾನು ಒಪ್ಕೋತೀನಿ. ನಾನು ಅಣ್ಣ ಗೌಡ್ರ, ನಮ್ಮ ಹೆಣ್ಮಕ್ಳ ಸಂಬಂಧ ಒಂದ್ ದೊಡ್ಡ ಮಾಸ್ ಆಗಿರೋದು ಡೈಲಾಗ್ ಹೊಡಿತೀನಿ ನಾನು. ದಯವಿಟ್ಟು ಅಲ್ಲಿ ತಾಯಂದ್ರ ಅದಾರಣ, ಸ್ವಲ್ಪ ದೂರ ಸರ್ಕೊಂಡು ನಿಂತ್ಕೊಡ್ರಿ ಆರಾಮ. ನಿಮ್ ಸಲುವಾಗಿ ಕಾರ್ಯಕ್ರಮ ಐತಿದ. ಹಾ, ಓಕೆ. ಗಂಡ್ ಮಕ್ಳು ಯಾವತ್ತು ಅಣ್ಣ ಗಂಡ್ ಮಕ್ಳ ಪರವಾಗಿ ಇವತ್ತ ಬೆಕ್ಕದಾಗ್ಲಿ. ಇವತ್ತ ಗಂಡ್ ಮಕ್ಳು ಹೆಚ್ಚು ಹೆಣ್ಮಕ್ಳು ಹೆಚ್ಚು ಇವತ್ತು ಹಾಗೆ ಹೋಗ್ಲಿ ನೋಡೋಣ. ಲಕ್ಷ್ಮಿ ಹೆಣ್ಮಕ್ಳು ಹೆಚ್ಚಂತ ನಾ ಹೇಳ್ತೀನಿ. ಅಕ್ಕ ಒಂದ್ಸಲ ಜೋರಿಗೆ ಚಪ್ಪಾಳೆ ಕೊಡ್ಬೇಕು, ಇಲ್ಲಾಂದ್ರೆ ಮಾನ ಮರ್ಯಾದೆ ತೆಗಿತಾರ ಅವ್ರು. ಬಿಡ್ರಿವ, ನಾಳೆ ರೊಟ್ಟಿ ಅದು ಬಡಿದಿರ್ತದೆ, ಎಲ್ಲಿ ಬಡಿತೀರಿ? ನಾವು ಗಟ್ಟಿದೀವಿ. ನಾವು ನಿಮ್ಗೆ ಅಷ್ಟು ನೋಡ್ಕೊಂತೀವಿ. ಒಂದ್ ಬೆಳಕ ರೊಟ್ಟಿ ಯಾವ ಲೆಕ್ಕ ಅದು? ಓಯ್, ಹಾ, 30 ರೂಪಾಯಿ ಪೇರಿಲಬ್ಲಿ ಲಿಫ್ಟಿಗೆ ಹಚ್ಕೊಳ್ಳು. ನಿಮಗೆ ಇಟ್ಟಿರ್ಬೇಕಾದ್ರೆ 270 ರೂಪಾಯಿ ಒಂದು ಕ್ವಾರ್ಟರ್ ನೀರ್ ಹಾಕಲಾರ್ದೆ ಕುಡಿ ಮಕ್ಕಳು ನಾವು. ನಮಗೆ ಇಟ್ಟಿರ್ಬಾರ್ದು. ಅದಕ್ಕೆ ನಾವು ಕುಡುಕುರು ಅಂತೀವಿ. ಎಲ್ಲಿ ಬಿದ್ದು ಬಂದಿರ್ತಿರೋ, ಗಟ್ಟರದಾಗ ಎದಕ್ ಬಿದ್ದಿರ್ತೇವೆ ಗೊತ್ತನ? ಎದಕ್ ಬಿದ್ದು ಬಂದಿರ್ತೀವಿ? ಸರ್ಕಾರ ಬಗ್ಗೆ, ನಮ್ಮ ದೇಶದ ಬಗ್ಗೆ ವಿಚಾರ ಮಾಡಕ್ ಬಿದ್ದಿರ್ತೇವ್ ನಾವು. ವಿಚಾರ ಮಾಡ್ತೀರಿ ನೀವು. ಎಂತ ಲಾಕ್ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ಅಂದ್ರೆ ಕುಡುಕರು ಒಬ್ರ ತಿಳ್ಕೊ ಅವಿ. ಮೊದಲ ನೆಟ್ಟಗ ಮನೆ ಸಂಸಾರ ಮಾಡೋದ್ ಕಲೀರಿ, ಆಮೇಲೆ ಯೋಚನೆ ಮಾಡಾಕತ್ತೀರಂತ. 2 ಸಂಸಾರ ಮಾಡಿ ಬಂದಿ ನೀನು. ಇಷ್ಟೆಲ್ಲ ಮಾತಾಡ್ತಿಯಲ್ಲ, ಹಾ, ನಾವ್ ಎದ್ರಾಗ ಕಮ್ಮಿದೀವಿ. ಅದು ನೀ ಹೇಳ್ಬೇಕು. ಎದ್ರಾಗ ಕಮ್ಮಿ, ಎದ್ರಾಗ ಜಾಸ್ತಿ. ಕಮ್ಮಿದೀನಿ, ನಾವ್ ಎದ್ರಾಗ ಕಮ್ಮಿದೀವಿ. ಮೈಯಾಗ ಸಿಂಪಿ ರಗತಿಲ್ಲ, ಹಿಡಿ ಕಾಂಡಿಲ್ಲ ಬಾಲಿ. ನಿಮ್ ಲೆವೆಲ್ ಅದೀವಿಲ್ಲ ನಾವು. ಯಾಕಪ್ಪ ಅಂತಂದ್ರ ನಾವು ಸೈಕಲ್ ಹೊಡಿತೀವಿ, ಸ್ಕೂಟಿ ಹೊಡಿತೀವಿ, ಲಾರಿ ಹೊಡಿತೀವಿ. ಒಂದೇ ಮನ್ಯಾಗ ಅಣ್ಣ ತಮ್ಮರಿ ಲವ್ನ ಹೊಡಿತೀರಿ ಬಿಟ್ರ. ಇಲ್ಲಪ್ಪ, ಮಹಾಪಾಪ ಆತ. ನಮ್ ಒಳ್ಳೆ ಹುಡುಗರ ಮಾಡಂಗಿಲ್ಲ ನಾವು. ಸರ್ಕಾರ ನಿಮ್ ಪರವಾಗಿ ನಿಂತು ಬಿಟ್ಟೈತಲ್ಲ ಈಗ. ಹೌದು ಹೌದು, ಹೆಂಗ ನಮ್ಮ ಅದಕ್ಕ ಫ್ರೀ ಮಾಡೋರು, ಬಸ್ ಫ್ರೀ ಮಾಡೋರು. ಅದಕ್ಕೆ ನಾವೆಲ್ಲ ಟ್ರಿಪ್ ಮಾಡಾತೀವಿ ನಾವು. ಹೌದಿಲ್ರಿ ಅಕ್ಕ? ಅವಿ ಈ ಕಡೆ ಬಾಯ್ಲಿ. ಬಸ್ ಫ್ರೀ ಮಾಡ್ಯಾರ ಅಂತೇಳಿ ಬಸ್ ತುಂಬಾ ಹೆಣ್ಮಕ್ಳು ನೀವೇ ತುಂಬಿಕೊಂಡಿರ್ಬೋದು. ನಿಮ್ಮನ್ನ ಹೆಂಗ ಹಳ್ಳಕ್ಕೆ ಕೆಡವಬೇಕಂತ ನಮ್ಮ ಡ್ರೈವರ್ ಅದಾನಲ್ಲಿ. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ಅದ ಗಂಡ್ ಮಕ್ಳೆಲ್ಲ ಹೆಣ್ ಮಕ್ಳೇ ಸ್ಟ್ರಾಂಗ್ ಗುರು. ಅವಿ ಬಸ್ನಾಗ ಇವ ಹತ್ತಿರಿ, ಬಾಗಲದ ಹತ್ತು ಕೆಲಸ ಮಾಡ್ರಿ, ಕಿಡಿಕೆಂದ್ ಯಾರು ಪಾಳೆ ಹಿಡಿಬೇಡ್ರಿ. ನೋಡಲಿ, ಅದೇ ನಮ್ ಪವರ್ ಅಂತ ಹೇಳಕತ್ತೀನಿ. ಅದು ಭಯ ಭಯ ಪಡಬೇಕು ನೀವು. ಲಕ್ಷ್ಮಿ ಬಾಳ ಚಂದ ಮಾತಾಡತ್ತಾಳ. ಆಕಿನ ಮ್ಯಾಲ ಒಂದು ಕವನ ಹೇಳ್ತೀನಿ. ವಾ ವಾ ಅತ್ತಿರಿ ಅತ್ತಿರಿಲ್ಲ. ಗ್ಲಾಸ್ ಮೇಲೆ ಗ್ಲಾಸು, ವಾ ವಾ, ಗ್ಲಾಸ್ ಮೇಲೆ ಗ್ಲಾಸು, ವಾ ವಾ. ಲಕ್ಷ್ಮಿ ಕುಡಿತಾಳೆ ಚಾಯ್ಸ್. ಕುಡಿಯವ ಬ್ಯಾಡ ಅಂದಿಲ್ಲ, ಕರೆ ನೀರ್ ಹಾಕಿ ಕುಡಿ. 1 ಸೆಕೆಂಡ್ ಇಡ್ತಾನ. ಡೈಲಾಗ್ ಹೊಡೆದ್ನಲ್ಲ, ಈಗ ನಾ ಹೊಡಿತೀನಿ, ಪಕ್ಕಕ್ಕೆ ಕೇಳು. ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸು. ಲಕ್ಷ್ಮಿ ಕುಡಿತಾಳೆ ಚಾಯ್ಸ್. ನೀ ನನಗ ಪೂರ್ತಿ ಹೇಳುತ್ತನ ಬಿಡು. ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸು. ಲಕ್ಷ್ಮಿ ಕುಡಿತಾಳೆ ಚಾಯ್ಸ್. ಮಕ್ಕೊಂಡ್ರಿ ಇವತ್ತು. ನೀ ಏನ ನನಗ್ ಹೇಳಕ್ ಬಿಡ್ತೀಯೋ ಇಲ್ಲೋ? ಹೇಳ್ತಿರಲ್ಲಪ್ಪ ನೀವು. ಏನ ನೀವು ಬರಗಟ್ರ ಬಿಡು. ಈ ಕಡೆ ಬಾಯ್, ಈ ಕಡೆ ಊದಿದ್ರೆ ಹಾರಿ ನಮ್ಮ ಹೆಣ್ಮಕ್ಳು ಹೈ ಕ್ಲಾಸು. ಲಕ್ಷ್ಮಿ ಕುಡಿತಾಳೆ ಚಾಯ್ಸ್. ನಮ್ಮ ಅಪ್ಪಗೊಂದು ಕಾಲ್ ಮಾಡಿದ್ರೆ ನೀ ಸ್ಪಾಟ್ ಅಲ್ಲೇ ಕಲಾಸು ಕಲಾಸು ಕಲಾಸು. ಅರ್ಥ ಆತು? ಅರ್ಥ ಆತು? ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ. ಗ್ಯಾಸ್ ಲೀಕ್ ಆಗಿತ್ತಂದ್ರ ಅದೇ ಆಕ್ಚುಲಿ ನೀವು ಹೆಣ್ಮಕ್ಳು ಮಾರ್ಕೋದು ಬರಂಗಿಲ್ಲ. ಅದು ಆಕ್ಚುಲಿ ಗಂಡ್ ಮಕ್ಳು ಮಾರ್ಕೋದು. ಅವೀತತ್ ಬಾಯ್ಲಿ. ಮಜಾಕ್ ಮಾಡೋದು ಬೇಡ, ಸೀರಿಯಸ್ ಆಗಿ. ಇವತ್ತು ಅಶ್ಲೀಲ ವಿರುದ್ಧ ನಾವೇನೇನು ಹೊಂಟೇವಲ್ಲ, ಸಾಹಿತ್ಯಿಕವಾಗಿ ಹಾಸ್ಯ ಮಾಡ್ಬೇಕ. ಹೆಣ್ಮಕ್ಳು ಹೆಚ್ಚೋ ಗಂಡ ಮಕ್ಳು ಹೆಚ್ಚೋ? ನನಗೆ ನಾವು ಹೆಚ್ಚು ಅಂತ ನಾನ್ ಹೇಳ್ತೀನಿ. ಎದ್ರೊಳಗೆ ಹೆಚ್ಚದಿರಿ? ಇಲ್ಲಿ ಎಲ್ಲರೂ ಹುಡುಗರು ಇರ್ತ, ಉಡಾಳ್ ಹುಡುಗರು ಅದಾರ ಇಲ್ಲಿ ಜಾಸ್ತಿ. ಅದಿರಿಲ್ಲ ಉಡಾಳ್ ಹುಡುಗರು ಅದೇವಲ್ಲ. ನಾನು ಕರೆಕ್ಟ್ ಆಗಿ ಹೇಳ್ತೀನಿ, ನೀ ಕಿವಿ ಕಟ್ಟು. ಓಯ್ ಓಯ್, ಏನು ಇಲ್ಲಿ ಯಾರು ಅನ್ಸಂಗಿಲ್ಲ.
ಯಾರು ಅಂಜಂಗಿಲ್ಲ ಇಲ್ಲಿ, ಯಾರು ಅಂಜಂಗಿಲ್ಲ. ಏ ಅವಿ, ಓಯ್ ಬಾ ಬಾ ಇಲ್ಲೇ ನಿಂದ್ರು. ಆ ಕಾಡಿ ಇಬ್ರು ಗಂಡ ಮಕ್ಕಳದೇ ಹೋದ್ರೆ ನಿನ್ಗೆ ಧೈರ್ಯ ತಿಳ್ಕೊಣ. ಬಾಳ ಮುಂದೆ ಹೋಗ್ಬೇಡ, ಹೊಳಿ ಬರೋದು ಕಟ್ಟಿದ ನೀನು. ನೀವು ಚಪ್ಪಳ ಬಾರಿಸ್ಬೇಕು, ಇಲ್ಲಾಂದ್ರೆ ಅಂತ ಚೂರ್ಬೇಕು ನೋಡ. ಚೂರ್ಬೇಕಲ್ಲ ಅವಿ, ಅದು ಚೀರ್ಬೇಕು. ಬಾ ನಿಮ್ ಹೆಣ್ಮಕ್ಳ ಕಡೆ ಚಪ್ಪಾಳೆ ವಾರ್ಸ ನೋಡ್ರಿ ಒಂದ್ಸಲ. ಅಕ್ಕ, ಅವ್ವ, ದೊಡ್ಡವ್ವ, 10 ರೂಪಾಯಿ ಎದ್ರ ಕೊಡ್ರಿ. ನಾನು ಪ್ರೀತಿಯಿಂದ ಅಕ್ಕ, ಅವ್ವ, ಚಿಗವ್ವ. ಈ ನಮನಿಯ ಹಾ ಹೌದು. ಕೇಳೋ ಪದ್ಧತಿ ಕೇಳವ, ಹಂಗ್ಯಾಕ್ ಮಾಡ. ಅಕ್ಕ, ಅವ್ವ, ಚಿಗವ್ವ, ಅಕ್ಕ ತಂಗಿಯರು ಒಂದ್ಸಲ ಜೋರಾಗಿ ಚಪ್ಪಲ್ ತಟ್ಟಬೇಕು. ಯಾಕ ಹೊಡ್ರಕ್ಕ? ನೀವು ಕರೆ ಮಾಡ್ತೀರಿ ಚಂದಾದ ರುಸುಚಾಪ್ ಆಗಿದ್ದಾರೆ. ಒಂದ್ ಕ್ವಶನ್ ಅವಿ. ಕೇಳ್ತೀನಿ. ಕೇಳಿ ಚಪ್ಪಾಳಿ ಹೊಡೆಸ್ಕೊಳ್ಳೋ ಪದ್ಧತಿ ಅಲ್ಲದ. ಮತ್ತೆ ಗಂಡ ಮಕ್ಕಳ ಮರ್ಯಾದೆ ಪ್ರಶ್ನೆ ಎಲ್ಲದಿರು ಅಣ್ಣ? ಇಲ್ಲರಿ, ನಾವೊಂದು ಕರೆಕ್ಟ್ ಆಗಿ ಕ್ವಶನ್ ಕೇಳ್ತೀವಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಬಾ, ಹಿಂದ್ ಬಾ, ಹಿಂದ್ ಬಾ. ಕೇಳತ್ತೀನಿ ನಾನು. ಅಪ್ಪಿ ಕೇಳ. ಕೇಳ, ಹಾ ಕೇಳ. ನೀವು ಈಗ ಎದ್ರ ಮೇಲೆ ಕುಂತೀರಿ? ಎದ್ರ ಮ್ಯಾಗ? ಏಯ್, ಎದ್ರ ಮೇಲೆ ಕುಂತೀರಿ? ಎದ್ರ ಮೇಲೆ ಕುಂತೀರಿ? ನೆಲದ ಮ್ಯಾಗಿಲ್ಲ. ಅದಕ್ಕೆ ಇನ್ನೊಂದು ಹೆಸರು ಏನದ? ಭೂಮಿ. ಭೂಮಿ ಒಂದು ಹೆಣ್ಣು, ಈ ಪ್ರಕೃತಿ ಒಂದು ಹೆಣ್ಣು. ಏವಿ ಕಡೆ ಬಾರ, ಊಟದ ಮಾಡಿ ಚಕ್ರ ಬಂದು ಬಿದ್ದಿ. ಹಾ ಅರ್ಥ ಆತು? ಓಕೆ, ಇಲ್ಲ ನಿನ್ನ ಪ್ರಶ್ನೆ ಕರೆಕ್ಟ್ ಐತಿ. ಭೂಮಿ ಒಂದು ಹೆಣ್ಣು, ಅದಕ್ಕೆ ಹೆಣ್ಣಿಗೆ ಹೋಲಿಸ್ತಾರ, ಹೌದು ಪ್ರಕೃತಿ ಹೆಣ್ಣಿಗೆ ಹೋಲಿಸ್ತಾರ. ಹೌದು. ಆದ್ರ ಈ ಪ್ರಕೃತಿ ಹೆಸರಾಗಿರ್ಬೇಕಂದ್ರ ಭೂಮಿಗೊಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣನು ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಅವನ ಆಟ ಏನೂ ನಡೆಯಂಗಿಲ್ಲ. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ನೀನು ಬಾ ತಪ್ಪು ತಿಳ್ಕೊಂಡಿ. ನೀ ಎಷ್ಟು ಕರೆ ತಿಳ್ಕೊಂಡಿ ಅವ್ವ? ಕೇಳ, ಹೇಳ್ತೀನಿ. ಹೊಡಿತೇನ ಒಂದು ಗಜ್ಜ ಸಿರಾ ಉಪ್ಪಿಟ್ಟ ಕೇಳು. ನಿಮ್ಮ ಅಪ್ಪನ ಮೇಲ, ಏಯ್ ನಮ್ಮ ಅಪ್ಪನ ಮ್ಯಾಗ ಯಾಕೆ? ಅದೇ ಶಿವಪ್ಪನ ಮೇಲ, ಶಿವಪ್ಪ ಪರಮಾತ್ಮ. ಹಾ ನಮ್ಮ ಅವ್ ಗಂಗಾ ತಾಯಿ ಮೇಲೆ ಕುಂತಾಳ, ಗೊತ್ತೈತಿ? ತಲೆ ಮ್ಯಾಗ ಕುಂತಾಳ, ಅವಿ ಗೊತ್ತೈತಿ? ಗಂಗಾ ತಾಯಿ ಕೂತಾಳ ನಂಗಿಲ್ಲ, ಅದಕ್ಕೆ ನಮ್ಮ ಅಪ್ಪ ತಲೆ ಮ್ಯಾಗ ಇಟ್ಕೊಂಡಾನ ಅಂತ ಹೇಳ್ತಾರ ಅಲ್ಲಿ. ಇನ್ನೊಂದು ತಿಳ್ಕೊ, ಏನದು? ನಿಮ್ಮ ಅವನ ತಲೆ ಮ್ಯಾಗ ನಮ್ಮ ಅಪ್ಪ ಚಂದ್ರಮ್ಮದನ್ನ ಚಂದಾಗಿ ಫೋಟೋ ನೋಡಿ ಬಾ, ಹೋಗಿ ನಿಮ್ಮ ಮನ್ಯಾಗ ಹೋಗಿ. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ಹಲೋ, ರುಕೋ ರುಕೋ ಥೋಡಾ. ಹಾ ಅದೇ ಹಾ ಇಲ್ಲ ಹೇಳಿ ಬಿಡ್ರಿ ನಾ ಏನು ಸೌಂಡ್ ಮಾಡಂಗಿಲ್ಲ. ಹಾ ಹುಷಾರ. ಓಯ್ ನೀನು ಕೈಯಾಗ ಮೈಕ್ ಇದ್ರು ಅವ್ರು ಹೆಣಂಗಿಲ್ಲ. ಬಾ ನನಗೆ ಗೊತ್ತು, ಹೊಳಿಸಾಲ ಮಂದಿ ಅವ್ರು. ಚಂದಪ್ಪನ ಮೇಲೆ ದರ ಅಂತ ಹೇಳ್ಕೊಂಡು ಯಾರು ಬಂದಾರ? ಎಲ್ಲಿಗೆ ಬರ್ತಾಳೆ ನಿಮ್ಮ ಅವ್ವ? ನಮ್ಮ ಅಪ್ಪನ ಕಾಲ ಬಡ್ಡೆಗೆ ಹರ್ಕೊಂಡ್ ಬರ್ತಾಳ ಅಲ್ಲಿ. ಬ್ಯಾರೆ ಪ್ರಶ್ನೆ, ಬ್ಯಾರೆ ಪ್ರಶ್ನೆ. ಕೇಳ್ತೀನಿ. ಹಾ 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲುವಿ ಸಾಕ್ದವ್ರು ಯಾರು? ನಿಮ್ಮನ್ನ ಊಟ ಕೂಳ್ ಮಾಡಿ ಹಾಕ್ದವ್ರು ಯಾರು? ಬಿರ್ಸಿಗೆ ಬಿತ್ತಪ್ಪ ಇದು. ಹಿಂದ್ ಬಾ ಅವಿ, ಅಟ್ಯಾಕ್ ಮುಂದೆ ಹೋಗಿ ಹಿಂದ್ ಬಾ. ನಿಮ್ಮನ್ನೆಲ್ಲ ಎಲ್ಲಿ ಬಾ? ಡ್ಯೂಟಿಗೆಲ್ಲ ಹೋಗ್ತಿರ್ತೀರಿ, ರೆಡಿ ಮಾಡಿ ಕಳ್ಸೋರು ಯಾರು? ಓಯ್ ಬಾ ಅವಿ. ವಿಚಾರ ಮಾಡಿರನು? ಬರೀ ಹೆಣ್ಮಕ್ಳು ನೀವೇ ಹಡದಿರಿ, ಯಾರು ಇಲ್ಲ ಅಂದಾರ? 9 ತಿಂಗಳು ಹೊತ್ತು ಹೆತ್ತು ಹಡದಿರಿ ಇಲ್ಲ ಅನ್ನಂಗಿಲ್ಲ. ಹಾ ನಮ್ಮ ಅವ್ ನನ್ನ ಹಡದಾಳ ಇಲ್ಲ ಅನ್ನಂಗಿಲ್ಲ. ಕರೆ ಆದ್ರೆ ನಮ್ಮ ಅಪ್ಪ ಇಲ್ಲಾರದೆ ನಮ್ಮ ಅವ್ವ ಹಡದಾಳ. ಗಂಡ ಮಕ್ಕಳೇ ಸ್ಟ್ರಾಂಗ್. ರುಕೋ ಥೋಡಾ, ರುಕೋ ರುಕೋ. ಹಾಗೆ ಬೋಲ್. ಬಗಲಾಗ ಕುಂದ್ರಸ್ಕೊಂಡು ನಮ್ಮವ್ವ ಮುಂದಿನ ಜಗತ್ತು ತೋರಿಸ್ತಾಳ. ನಿಮ್ಮವ್ವ ಬಗಲ ಕುಂದ್ರಸ್ಕೊಂಡು ಮುಂದಿನ ಜಗತ್ತು, ಕಾನೂನು ಜಗತ್ತು ತೋರಿಸಿದ್ರ ಕಾಣ್ಲಾರ ಜಗತ್ತ ನಮ್ಮ ಅಪ್ಪ ಹೆಗಲ ಮ್ಯಾಗ ಕುಂದ್ರಸ್ಕೊಂಡು ತೋರಿಸ್ತಾನ. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ಇಷ್ಟೆಲ್ಲಾ ಮಾತಾಡ್ತೀರಿ, ಹಾ ಇದೆಲ್ಲ ಪ್ರೋಗ್ರಾಮ್ ಮುಗಿದ ಮ್ಯಾಗ ಹಾ. ನೀವು ಕೈಯಾಗ ಏನ್ ತಗೊಂಡ್ ಹೋಗ್ತೀರಿ? ಕೈಯಾಗ ನೀ ಕೈಯಾಗ ಏನ್ ತೋತಿದಿ? ಏನ್ ತೋತಿದ್ದಿನ್ನ? ಏನ್ ತಗೋತೀರಿ? ಏನ್ ಹಿಡಿತಿ ಕೈಯಾಗ? ಹಾ. ಏನ್ ಹಿಡಿತಿ ಕೈಯಾಗ? ಇಲ್ಲಿ ಹಾ. ಕೇಳ್ರಿ, ಕ್ವಶನ್ ಬಾಳ ಮತ್ತ ಡೀಪ್ ಆಗಿ ಯೋಚನೆ ಮಾಡಿ ಕೇಳಕತ್ತೀನಿ ನಿಮಗೆ. ಹಾ ಕೇಳ. ಇದೆಲ್ಲ ಫಂಕ್ಷನ್ ಮುಗಿದ ಮ್ಯಾಗ ಹಾ. ಹೋಗೋಗ ನೀನ್ ಸುಮ್ಮ ಹೋಗ್ತಿ? ಹಾ ಹೆಂಗ ಹೋಗ್ತೀನಿ? ಏನ್ ತಗೊಂಡ್ ಹೋಗ್ತಿ? ಏನ್ ಹೇಳಲ್ಲ, ಏನ್ ತೊಡಕಿ? ಕಮಿಟಿ ಅವ್ರು ಏನ್ ಕೊಡ್ತಾರ ನಿಮಗ? ಏನ್ ಕೊಡ್ತಾರ? ರೊಕ್ಕ. ರೊಕ್ಕಗೆ ಏನಂತಾರ? ಲಕ್ಷ್ಮಿ ಅಂತಾರ. ಹಾ, ಲಕ್ಷ್ಮಿ ಇಲ್ಲಾರ ಹೊರ ನೋಡೋಣ ಹೆಂಗ್ ಹೋಗ್ತೀರಿ? ಏವಿ ಹಿಂದ್ ಬಾಯ್ಲಿ. ಅದಕ್ಕ ಲಕ್ಷ್ಮಿ ಅಂತಾರ ಗೊತ್ತು. ಕಾರ್ಯಕ್ರಮ ಮುಗಿಯಾನ ಎಲ್ಲಾರು ದುಡ್ಡಿದ್ರಿ ದುನಿಯಾ ಮೇಲ. ಹೌದ್ ಅದಕ್ಕೆ ಮತ್ತೆ. ನೀನು ದುಡ್ಡು ಅದು ಲಕ್ಷ್ಮಿ ಅಂತೇಳಿ ಹೆಚ್ಚತ್ ಮಾಡಿ ತೋರಿಸ್ಬೇಡ. ಹಾ. ಆ ಲಕ್ಷ್ಮಿ ಒಳಗ ನಮ್ಮ ಅಪ್ಪ ಗಾಂಧೀಜಿ ಇಲ್ಲಂದ್ರ ಅದಕ್ಕೆ ಎಲ್ಲಿ ವ್ಯಾಲ್ಯೂ ಐತಿ? ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ರುಕೋ ಥೋಡಾ ರುಕೋ. ಅದ್ರೊಳಗ ಗಾಂಧೀಜಿ ಬಲ್ಲಿ ಸಿಮಿನಿ ಕೂತಿರ್ತಾಳ, ಗೊತ್ತಿತ್ತು? ಶಿವಿನಿ ಕರಿಯೋದು ಗಂಡು ಶಿವದ ಚಂದಾಗಿ ನೋಡ್ಕೊಂಬ ಹೋಗು. ನಾವು ಮಾಡಿದ ತಮಾಷೆಗೋಸ್ಕರ, ತಮ್ಮ ಖುಷಿಗೋಸ್ಕರ ಎಷ್ಟೋ ರೋಗಗಳನ್ನು ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದು ನಗು ಅಂತ ಹೇಳ್ತೇವೆ. Thank you. ಬರ್ಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಲಕ್ಷ್ಮೀ ಬಿಜಾಪುರ